ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಏನ್ ಮಾಡಕ್ಕಾಗಲ್ಲ. ರೋಡಲ್ಲಿ ಜನ ಹೋಗ್ತಾ ಇರ್ತಾರೆ, ನಮ್ಮನ್ನ ನಂಬ್ಕೊಂಡೇ ಬಂದಿರ್ತಾರೆ. ಹಂಗಾಗಿ ನಾವು ಊಟ ಎಲ್ಲ ಮಾಡಿಕೊಡ್ತೀವಿ ಸರ್. ಇದು ಓಪನ್ ಮಾಡಿ 3 ದಿವಸ ಆಯ್ತು. ಕಸ್ಟಮರ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ವೆರೈಟಿನೂ ಸಿಗುತ್ತೆ. ಮುದ್ದೆ ಊಟ ಸೇಮ್ ಮನೆ ಊಟನೇ ಇಲ್ಲಿ. ಸ್ನೇಹಿತರೆ ನೋಡಿ, ವೈಟ್ ಫೀಲ್ಡ್ ಅಲ್ಲಿ ಒಳ್ಳೆ ಊಟ ಸಿಗಲ್ಲ ಅಂತೀರಾ ನೋಡಿ. ನಾವು ಇಲ್ಲಿ ವೈಟ್ ಫೀಲ್ಡ್ ವಿಜಯನಗರದಲ್ಲಿ ಒಂದೊಳ್ಳೆ ಸ್ಪಾಟ್ ಹುಡುಕಿದೀವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಪಾರ್ಕಿಂಗ್ ಸ್ಪೇಸ್ ಅಂದ್ರೆ, ನೀವು ಒಂದ್ 5 ಕಾರ್ 5 ಆಟೋನೆಲ್ಲ ಹಾಕೊಂಡು ನೆರಳಲ್ಲಿ ನೆಮ್ಮದಿಯಾಗಿ ತಿನ್ಬೋದು. ಆಟೋ ಅವ್ರಿಗೆ ಕ್ಯಾಬ್ ಅವ್ರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಕ್ಲೀನ್ ಆಗೋ ಕೊಡ್ತಾ ಇದೀವಿ. ಮನೆ ಊಟ ಎಲ್ಲರಿಗೂ ಅನುಕೂಲ ಇದೆ, ತುಂಬಾ ಚೆನ್ನಾಗಿದೆ. ಒಂದು ನೀವು ಟ್ರೈ ಮಾಡಿ. ಫುಲ್ ರೈಸ್, ಒಂದ್ ಮುದ್ದೆ ಮತ್ತೆ ಚಿಕನ್ ಕರಿ 120 ತಗೊಂತೀವಿ. ಹಾಫ್ ರೈಸ್, ಮುದ್ದೆ, ಆಮ್ಲೆಟ್ ತಗೊಂಡ್ರೆ 70 ರೂಪೀಸ್ ಮಾಡ್ತೀವಿ. 3 ಚಪಾತಿ ಕೊಡ್ತೀವಿ, ಚಿಕನ್ ಕರಿ ಕೊಡ್ತೀರಿ, 45 ರೂಪೀಸ್ ಬಿಲ್ ಮಾಡ್ತೀವಿ. ಈ ತಲೆ ಮಾಂಸ, ಬೋಟಿ ಮಧ್ಯಾಹ್ನ ಟೈಮ್. ಮಾರ್ನಿಂಗ್ ಅಂದ್ರೆ ಟಿಫನ್ ಗೆ ಇಡ್ಲಿ ದೋಸೆ ಎಲ್ಲ ಸಿಗುತ್ತೆ. ಹೋಟೆಲ್ ಟೈಮಿಂಗ್ಸ್ ಮಾರ್ನಿಂಗ್ 7 o'clock ಓಪನ್ ಆಗುತ್ತೆ. ಈಗ ನೋಡಿ, ನಾನು ಮುದ್ದೆ ತಗೊಂಡಿದ್ದೀನಿ, ಪ್ಲಸ್ ಮನೆ ಊಟ ಚಿಕನ್. ಹೋಟ್ಲ್ ಹೆಸರೇನೆ ಗೌಡ್ರು ಮನೆ ಮುದ್ದೆ ಊಟ. ನಿಮ್ಗೆ ವೈಟ್ ಫೀಲ್ಡ್ ಅಲ್ಲಿ ತುಂಬಾ ರೇರು ಮುದ್ದೆ ಊಟ ಸಿಗುವಂತದ್ದು. ಇಲ್ಲೊಂದು ಸ್ಪಾಟ್ ಇದೆ, ನೀವು ಬಂದು ಟ್ರೈ ಮಾಡಿ. ನಾನು ತಿಂದು ಹೇಳ್ತೀನಿ ಹೆಂಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಚಂದ್ರಣ್ಣ ಅವರು ಫುಡ್ ಬಿಸ್ನೆಸ್ ಅಲ್ಲಿ ಏನು ಹೊಸಬ್ರಲ್ಲ, ಜನಕ್ಕೆ ಒಂದ್ ಒಳ್ಳೆ ಊಟ ನಮ್ಮವ್ರಿಗೆ ಸಿಗ್ಬೇಕು ಅಂತ ಒಳ್ಳೆ ಮುದ್ದೆ ಊಟ ಮಾಡಿ ಸ್ಟಾಲ್ ಹಾಕಿದ್ದಾರೆ. ಬನ್ನಿ ಟ್ರೈ ಮಾಡಿ. ಲೊಕೇಶನ್ ಬಂದು ವೈಟ್ ಫೀಲ್ಡ್ ವಿಜಯನಗರ. ಲ್ಯಾಂಡ್ ಮಾರ್ಕ್ ಅಂದ್ರೆ ಇದೆ, ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಬಂದು ತಿಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ನೀವೇ ಹೇಳಿ. ಪ್ರೈಸ್ ಎಲ್ಲ ತುಂಬಾ ಅಫೋರ್ಡೇಬಲ್. ಮಧ್ಯಾಹ್ನಕ್ಕೆ ಒಳ್ಳೆ ಊಟ ಸಿಗುತ್ತೆ. ಆಮೇಲೆ ಬೆಳಿಗ್ಗೆ ತಿಂಡಿ ಟ್ರೈ ಮಾಡಿದೀನಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ತಿನ್ನಿ. ಲೊಕೇಶನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಬನ್ನಿ ಟ್ರೈ ಮಾಡಿ. ಥ್ಯಾಂಕ್ ಯು. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈ. ಜೀವನದಲ್ಲಿ ಧ್ಯೇಯ ಮುಖ್ಯ.